ಹೆಲೋ ಫ್ರೆಂಡ್ಸ್, ಇವತ್ತು ನಮ್ಮ ರಿಲೇಟಿವ್ ಮನೇಲಿ ಹಬ್ಬ ಇತ್ತು ಅಂತ ಹೇಳ್ಬಿಟ್ಟು ನಾವು ನಮ್ಮ ಫ್ಯಾಮಿಲಿ ಎಲ್ಲ ಅವ್ರ ಮನೆಗೆ ಬಂದಿದ್ವಿ. ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ವಾ. ಆ್ಯಕ್ಚುಲಾಗಿ ಊರಬ್ಬ ಜಾತ್ರೆ ಈ ಥರ ಎಲ್ಲ ತಮಟೆ ಮತ್ತು ಡ್ಯಾನ್ಸ್ ಇಲ್ಲದೆ, ತಪ್ಪಂಗುಚ್ಚಿ ಡ್ಯಾನ್ಸ್ ಇಲ್ಲದೆ ಕಂಪ್ಲೀಟ್ ಆಗೋದೇ ಇಲ್ಲ. ನೋಡಿ ಹುಡುಗ RCB ಫ್ಯಾನ್ಸ್ ಅನಿಸುತ್ತೆ. ಪಂಜಾಬ್ ವಿಕೆಟ್ ಹೋಗಿದ ತಕ್ಷಣ ಈ ಲೆವೆಲ್ ತಮಟೆ ಹೊಡಿತಾ ಇದ್ದಾನೆ. ಆ ಗ್ಯಾಪಲ್ಲಿ ನನ್ನ ಮಗಳು ಹೇಳಿದ್ದು ಓಕೆ ಅಂತ ನಾವೆಲ್ಲ ದೇವಸ್ಥಾನ ಹತ್ರ ಹೋದ್ವಿ. ಬಟ್ ಜಾಸ್ತಿ ಹೊತ್ತಿರಲಿಲ್ಲ, ರಿಟರ್ನ್ ಬಂದ್ಬಿಟ್ವಿ. ಯಾಕಂದರೆ RCB ಮ್ಯಾಚ್ ನೋಡಬೇಕಿತ್ತು. ಫೈನಲಾಗಿ ನಮ್ಮ RCB ಅವರು ಕಪ್ ಗೆದ್ದೇ ಬಿಟ್ಟರು. ಎಷ್ಟು ಖುಷಿ ಆಯಿತು ಅಂದರೆ ಅವ್ರು ಕಪ್ ಗೆದ್ದಿದ್ದು ಅಷ್ಟು ಖುಷಿ ಆಯಿತು. ಅದಕ್ಕೆ ನಾವು ಹೇಳಿದ್ದು ಜೈ RCB. ಕೊಹ್ಲಿ ಅವ್ರ ಕೈಯಲ್ಲಿ ಈ ಕಪ್ ನೋಡಬೇಕು ಅಂತ ನಾವಂತೂ ಕ್ರಿಕೆಟ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನಂತೂ ಆಸೆ ಪಡ್ತಾಯಿದ್ದೆ. ಫೈನಲಿ ನನ್ನ ಕನಸು ನನಸಾಯಿತು. ಸೊ ಮಾರ್ನಿಂಗ್ ಎದ್ದು ಎಲ್ರಿಗೂ ಟಿಫನ್ಗೆ ಅಂತ ನಾನು ಮತ್ತು ನನ್ನ ಹಸ್ಬೆಂಡು ಬಿರಿಯಾನಿ ರೆಡಿ ಮಾಡ್ತಾಯಿದ್ದೀವಿ. ಬಟ್ ನಾವಷ್ಟೇ ಮಾಡಲಿಲ್ಲ, ಎಲ್ಲರೂ ಸೇರಿಕೊಂಡು ಮಾಡಿದ್ವಿ. ನೆಕ್ಸ್ಟು ಅವರು ಇನ್ನೇನು ಮಾರ್ನಿಂಗ್ ಇನ್ನೊಂದು ದೇವ್ರಿಗೆ ಅಂತ ಆರತಿ ಎಲ್ಲ ಕರ್ಕೊಂಡು ಬರ್ತಾಯಿದ್ರು. ಆ್ಯಕ್ಚುಲಾಗಿ ತಮಟೆ ಮುಂದೆ ಸ್ಲೋಗನ್ ಹೇಳ್ದೇ ಇದ್ರೆ ಹೇಗೆ, ನಮ್ಮ ಹುಡುಗಿ ಒಂದು ಡೈಲಾಗ್ ಹೇಳ್ತಾಳೆ ಕೇಳಿ. ಹೇಗೆ ಹೇಳಿದ್ಲು, ಮಸ್ತಾಗಿ ಹೇಳಿದ್ಲಲ್ವ ಡೈಲಾಗು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಜಾತ್ರೆ ಕಡೆ. ಜಾತ್ರೆಗೆ ಹೋಗಿದ ತಕ್ಷಣ ದೇವ್ರ ದರ್ಶನ ಮಾಡಿಬಿಟ್ಟು ದೇವರು ಕೈ ಮುಗಿದು ಕಾಪಾಡಪ್ಪ ಅಂತ ಕೇಳಿಕೊಂಡು ನಾವು ಹೊರಟಿದ್ದೆ ಜಾತ್ರೆನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಅಷ್ಟೆಲ್ಲ ಮಕ್ಕಳು ಎಲ್ಲೆಲ್ಲಿ ಯಾವ ಆಟ ಆಡಿಸ್ತಾ ಇರ್ತಾರೆ ಏನು ಅಂತ ಎಲ್ಲ ನೋಡ್ಕೊಂಬಿಟ್ಟಿದ್ರು. ಸರಿ ನಮ್ಗೆ ಈ ಆಟ ಆಡಿಸಿ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಆಯಿತು ಆಡಲಿ ಅಂತ ನಾವು ಆಟ ಆಡಿಸಿದ್ವಿ. ಅವ್ರನ್ನ ಆಟ ಮುಗಿಸ್ಕೊಂಡು ಕರ್ಕೊಂಬರ್ತಾಯಿದ್ವಿ. ಆ ಗ್ಯಾಪಲ್ಲಿ ನಮ್ಮ ಅತ್ತೆಯಲ್ಲಿ ಶಾವಿಗೆ ಮಣೆ ಏನೋ ಸೇಲ್ ಮಾಡ್ತಾಯಿದ್ರು, ಅದನ್ನು ನೋಡಿದರು. ಸೊ ತೊಗೊಳೋಣ ಬನ್ನಿ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡ್ವಿ. ನೆಕ್ಸ್ಟ್ ಹಾಗೆ ಹೋಗ್ತಾ ಇದ್ರೆ ಇಲ್ಲೇನೋ ಲಕ್ಕಿ ಡಿಪ್ ಅಂತ ಏನೋ ಆಟ ಆಡಿಸ್ತಾ ಇದ್ರು. ಏನೋ ಅಮೌಂಟ್ ಹಾಕಿದ್ರೆ ಅದು ಒಳಗಡೆ ಹಾಕಿದ್ರೆ ಇಷ್ಟು ಬರುತ್ತೆ ಸೇಮ್ ಬಿದ್ದರೆ ಅಂತ. ಅದನ್ನು ಸುಮ್ಮನೆ ಹಾಗೆ ನೋಡಿಕೊಂಡು ಮುಂದೆ ಬಂದ್ವಿ. ಆ ಗ್ಯಾಪಲ್ಲಿ ನಮ್ಮ ಹಸ್ಬೆಂಡ್ ಇದನ್ನು ತೊಗೊಂಡು ಹಾಕ್ಕೊಂಡು ಒಂದು ಪೋಸ್ ಕೊಟ್ಟರು. ಲಾಸ್ಟಲ್ಲಿ ಎಲ್ಲರೂ ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಒಂದೆರಡು ಫೋಟೋ ತೆಕ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಹೊರಟ್ವಿ ಮನೆ ಕಡೆ. ಇದಾಗಿತ್ತು ಇವತ್ತಿನ ಜಾತ್ರೆ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.